ಹಣ್ಣಿನ ಬುಟ್ಟಿಯಲ್ಲಿದೆ ಮಂಜು ತೊಂಬರಿ ಸಟ್ನ ಸರಿ राजाधिराज सच्चिदानंद सद्गुरु श्री ब्रह्म चैतन्य महाराज की जय। सद्गुरु श्री ब्रह्मानंद महाराज की जय। जय जय रघुवीर समर्थ। ಈಗ ಅಲ್ಲಿ ಬಳಗಿಸ್ಕೊಂಡು ನೀವೇನು ಜನ ಈಗ ಪೂಜ್ಯರ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲರೂ ಶಾಂತ ರೀತಿಯಿಂದ ಕುತ್ಕೊಂಡು ಕೇಳಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ವಿದೇಹಾಪರಿತಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳ ಬೀಪಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ. ಮನುಷ್ಯ ತನ್ನ ಜೀವನದಲ್ಲಿ ಅರ್ಥಾತ್ ನಾವೆಲ್ಲರೂ ಹಗಲು ರಾತ್ರಿ ಎಷ್ಟೊಂದು ಕಷ್ಟಪಡ್ತೀವಿ ನೋಡ್ರಿ. ನಮಗೆ ತಿಳಿಲಿಕ್ಕೆ ಪ್ರಾರಂಭ ಆದಾಗಿನಿಂದ ಇವತ್ತಿನ ತನಕ ಅನೇಕ ಪ್ರಕಾರದಿಂದ ನಾವು ಕಷ್ಟಪಡ್ತಾ ಇದ್ದೀವಿ. ಕೆಲವರು ಹೊಲದಲ್ಲಿ ಕೆಲಸ ಮಾಡ್ತಾರೆ, ಕೆಲವರು ಮತ್ತೇನು ಮಾಡ್ತಾರೆ, ಕಂಪನಿಗೆ ಹೋಗ್ತಾರೆ. ಹಿಂಗೆ ಅನೇಕ ಪ್ರಕಾರದಿಂದ ಬಡಗಿತನ, ಕಂಬಾಳಿಕೆ, ಅದೇ ರೀತಿಯಾಗಿ ಗಾಡಿ ಕಟ್ಟೋದು, ಮನೆ ಕಟ್ಟೋದು, ಒಂದ ಎರಡ ಬಹಳ ನಾವು ಕಷ್ಟಪಟ್ಟು ಇರ್ತೀವಿ. ಅಂದರೆ ಇಷ್ಟೆಲ್ಲ ಕಷ್ಟಪಡೋದಕ್ಕೆ ಉದ್ದೇಶ ಏನು ಅಂದ್ರೆ ನಮ್ಗೆಲ್ಲರಿಗೂ ಏನೋ ಒಂದು ಬೇಕಾಗಿದೆ. ಏನು ಬೇಕು ಅಂದ್ರೆ ಸಮಾಧಾನ ಬೇಕಾಗಿದೆ, ಸುಖ ಬೇಕಾಗಿದೆ. ಆದ್ರೆ ಸಹಸ್ರಾರು ವರ್ಷಗಳಿಂದ, ಲಕ್ಷಾವಧಿ ವರ್ಷಗಳಿಂದ ಈ ಪ್ರಪಂಚದಲ್ಲಿ ಲಕ್ಷಾವಧಿ ಜನರಿಗೆ ಒಂದು ಏನು ಅನುಭವ ಅದ ಅಂದರೆ, ನಾವು ಬೇಕಾದಷ್ಟು ವರ್ಷ 50, 60, 70 ವರ್ಷ ಈ ಪ್ರಪಂಚದಲ್ಲಿ ಕಷ್ಟಪಟ್ಟರು ನಮಗೆ ಸುಖ ಆಗ್ತಾ ಇಲ್ಲ. ಎಲ್ಲರೂ ಪ್ರಶ್ನವ ನಾವು ಎಲ್ಲ ಚಲೋ ಅದರ ಈ ಕಡೆ ಸಮಾಧಾನ. ಇನ್ನೊಬ್ಬರು ಬಂದಿರು ನಮ್ಮ ಕಡೆ ಸುಳ್ಳದವ್ರು, ನಾನು ಬರ್ತಿರ್ತಾರೆ ಅವರು ಹೇಳಿದರು. ಅವರು ಸಾಕಷ್ಟು 60-70 ಎಕರೆ ಹೊಲ, ಅವರು 30 ಎಕರೆ ಕಾಡ್ಲಿದವ್ರಿಗೆ ಅಂತ ಹೇಳಿ 12 ಎಕರೆ ಸೌತೆಕಾಯಿ ಹಾಕಿವಿ. ನೀನು ಒಂದು ಸ್ವಲ್ಪ ಸೌತೆಕಾಯಿ ತಗೊಂಡ್ಬಂದಿದ್ರು. ಆದ್ರೂ ಹೇಳಿದ್ರು ಮನುಷ್ಯ ಒಟ್ಟ ಸಮಾಧಾನ ಇಲ್ಲ. ಅದು ಇಷ್ಟೆಲ್ಲ ಇದ್ರು ಸುಖವಾಗಿರ್ಬೇಕಿತ್ತು. 30 ಎಕರೆ ಕಾಡಿದೆ ಅಂದ್ರೆ ಏನಾಯ್ತು? ಮತ್ತ 5 ಕ್ವಿಂಟಲ್ 4 ಕ್ವಿಂಟಲ್ ಹಿಡಿದೆ 25,000 ರೂಪಾಯಿ ಆಯ್ತು ಎಕರೆಕ. 7.5 ಲಕ್ಷ ರೂಪಾಯಿ ಆಯ್ತು.
ಸಮಾಧಾನ ಇಲ್ಲ. ನಿನ್ನೆ ಬರ್ತಿರ್ತಾರೆ ಮ್ಯಾಲಿನ ಮೇಲೆ ಒಂದು ಸೌತಿಕಾಯಿ ತಂದಿದ್ರು. ಸೌತಿಕಾಯಿ ರೇಟ ಹೋಗಿಬಿಟ್ಟಿರ್ತದೆ. 200 ರೂಪಾಯಿಗೆ ಒಂದು ಟ್ರೇ ಅಂದರು. 20 ಕಿಲೋ ಇರ್ತಾವೆ. 10 ರೂಪಾಯಿ ಕಿಲೋ ಆಗಿದೆ. ಮತ್ತು ಒಂದು 6,000 ರೂಪಾಯಿ ಕ್ವಿಂಟಲ್ ಮಾರ್ತಿದೆ. ಮತ್ತು ಒಂದು 10 ರೂಪಾಯಿ ಕಿಲೋ. ಎಷ್ಟು ಆದ್ರೆ ನಮಗೆ ಸುಖ ಅದ, ಸಮಾಧಾನದ ಹೇಳಿ. ಇದರಿಂದ ನಮಗೆ ಏನು ಕಂಡು ಬರ್ತದ ಅಂದ್ರೆ ಸಮಾಧಾನ, ಈ ಸುಖ ಸಮಾಧಾನ ಈ ಜಗತ್ತಿನಾಗಿಲ್ಲ. ನಾವು ಬೇಕಾದಷ್ಟು 100 ಎಕರೆ ಹೊಲ ಇರಲಿ, ದೊಡ್ಡ ದೊಡ್ಡ ಮನೆ ಇರಲಿ, ಲಕ್ಷಗಟ್ಟಲೆ ಪಗಾರ ಇರಲಿ, ಈ ಜಗತ್ತಿನೊಳಗೆ ಯಾರಿಗೂ ಸುಖ ಆಗಿಲ್ಲ. ಮತ್ತು ಸುಖ ಅದರೇ ಇಲ್ಲಿ. ಅದು ಸುಖ ಹೊರಗಿಲ್ರಿ, ಅದು ಒಳಗದ. ಸುಖದ ಒಂದು ಇದು ಏನದನು ಅರ್ಥಾತ್ ಏನು ಅಂದ್ರೆ ದ್ರವ್ಯ ಅಲ್ಲಿ ನಮ್ಮ ಹೃದಯದಾಗದ. ನಾವು ಅದನ್ನು ಬಿಟ್ಟು ಏನು ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಅದನ್ನು ಅಲ್ಲಿ ಹುಡುಕೋದು ಬಿಟ್ಟು, ಅಲ್ಲಿ ಪಡ್ಕೊಳ್ಳೋದು ಬಿಟ್ಟು, ನಾವು ಪ್ರಪಂಚದೊಳಗೆ ಅದನ್ನು ಮಾಡಿ ಪಡ್ಕೋತೀವಿ, ಇದನ್ನು ಮಾಡಿ ಪಡ್ಕೋತೀವಿ. ಇನ್ನೊಂದು 10 ಎಕರೆ ಹೊಲ ತೊಗೊಂಡ್ಬಿಟ್ಟು ನಾವು ಬರೋಬ್ಬರಿ ಆಗ್ತೀವಿ. ಕೋಟಿಗಟ್ಟಲೆ ಈಗ 10 ಎಕರೆ ಹೊಲಕ್ಕೆ 10 ಲಕ್ಷ ರೂಪಾಯಿಗೆ 1 ಎಕರೆ, 10 ಎಕರೆಗೆ ಎಷ್ಟು? ಅಷ್ಟಾದ್ರೂ ಸಹಿತ ನಮಗೆ ಸಮಾಧಾನ ಆಗ್ತಿಲ್ಲ. ಹಂಗಾರೆ ಸುಖ ಸಮಾಧಾನ ಶಾಂತಿ ಎಲ್ಲವ ನಾವು ಅದನ್ನು ಖರೆ ಶೋಧ ಮಾಡೇ ಇಲ್ಲ. ಒಬ್ಬಾಕಿ ಮುದುಕಿ ರಾತ್ರಿ 8 ಗಂಟೆಗೆ ಟ್ಯೂಬ್ಲೈಟ್ ತನ್ನ ಮನೆ ಮುಂದೆ ಟ್ಯೂಬ್ಲೈಟ್ ಬೆಳಕಿನ ಏನೋ ಹುಡುಕ್ತಾ ಇದ್ದ. ಆಕೆ ಬಾಳೋ ತನಕ ಹುಡುಕ್ತಾ ಇರೋದನ್ನು ಒಬ್ಬ ಹುಡುಗ ನೋಡ್ಕೋತ ನಿಂತಿದ್ದ. ಅವ್ನು ಕೇಳಿದ, ಅಜ್ಜಿ ಎಷ್ಟೊತ್ತು ತಾಸು ಹುಡುಕ್ಲಿಕ್ಕೆ ಹತ್ತಿದಿ, ಏನು ಕಳ್ದದ್ ನಿಮ್ದು? ಆಕೆ ಮುದುಕಿ ಅಂದ್ರು, ಸೂಜಿ ಕಳ್ದದಪ್ಪ. ಆ ಹುಡುಗನು ಅತ್ಲ ಸ್ವಲ್ಪ ನೋಡಿದ, ಸೂಜಿ ಎಲ್ಲಿ ಸಿಗಲಿಲ್ಲ. ಅವಂದ, ಎಲ್ಲಿ ಕಳ್ದ ಅಜ್ಜಿ, ಅದು ಎಲ್ಲಿ ಬಿದ್ದದು ಹೇಳಿ ನಾ ಹುಡುಕಿ ಕೊಡ್ತೀನಿ. ಆಕೆ ಮುದುಕಿ ಎಲ್ಲಿ ಅಡಿಗೆ ಮನೆ ಬಿದ್ದತ್ತಪ್ಪ. ಮತ್ತು ಅಡಿಗೆ ಮನೆ ಬಿದ್ದರು ಸೂಜಿ ಇಲ್ಲಿ ಯಾಕೆ ಹುಡುಕತಿ? ಅದು ಒಳಗೆ ಕಾತ್ಲೈತಿ, ಇಲ್ಲಿ ಬೆಳಕತಿ. ಅದಕ್ಕೆ ನಮ್ದು ಹಿಂಗಾಗ್ಯದ. ಒಳಗ ಕಾತ್ಲಿ ಅದ, ಹೊರಗೆ ಬೆಳಕದ. ಈ ಬೆಳಕಿನ ಹುಡುಕಿ ಈ ಪ್ರಪಂಚದಲ್ಲಿ ಸುಖ ಇಲ್ಲ. ಯಾರಿಗೂ ಸುಖ ಆಗೇ ಇಲ್ಲಿದ್ರಾಗ. ನಾವು ಒಬ್ರಿಗೊಬ್ರು ಮಾತಾಡೋ ಮುಂದೆ ಅಂತೀವಲ್ರಿ, ಏನ್ರಿ ಆರಾಮಿದ್ದೀರಿ? ಆರಾಮ್ರಿ. ನಾವು ಆರಾಮ್. ಇಬ್ರು ಅವಿವೇಕಿಗಳು, ಇಬ್ಬರಿಗೂ ಆರಾಮಿಲ್ಲ. ಮತ್ತು ನಮಗೆ ಹಿಂದಿನ ಕಾಲದ ಪತ್ರ ಬರೀತೀವಿ ನೋಡಿ, ಇಷ್ಟ ಕಡೆಗೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ಮೇಲಿಂದ ಮೇಲೆ ತಿಳಿಸುತ್ತಿರಬೇಕು. ಹೆಂಡತಿ ಮನೆಯಲ್ಲಿ ಹುಷಾರಿಲ್ಲ, ಆರಾಮಿಲ್ಲ, ಮಗ ನಪಾಸಾದ, ಮಗಳಿಗೆ ಇನ್ನೂ ಎಲ್ಲಿ ಏನು ವರ ಸಿಕ್ಕಿಲ್ಲ, ಹುಡುಗ ಸಿಕ್ಕಿಲ್ಲ, ಬ್ಯಾಂಕ್ನಾಗಿನ ದುಡ್ಡು ಮುಣಿಗಿ ಹೋಗ್ತು 10 ಲಕ್ಷ ರೂಪಾಯಿ. 2 ವರ್ಷ ಆಯ್ತು ಮಳೆ ಆಗಿಲ್ಲ, ಹೊಲದಾಗ ಯಾವ ಪೀಕ್ ಇಲ್ಲ. ನನಗೂ ಭಾಳ ತ್ರಾಸ ಆಗ್ತದೆ ಮೇಲಿನ ಮೇಲೆ. ಮತ್ತಿತ್ತ ಕಡೆಗೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ತಿಳಿಸುತ್ತೇವೆ. ಅದಕ್ಕಿಂತ ಸುಮ್ಮನೆ ಒಂದೇ ಶಬ್ದ ಬರೀಬೇಕು. ಇತ್ತ ಕಡೆಗೆ ಎಲ್ಲವೂ ದುಃಖಮಯ, ನಿಮ್ಮ ದುಃಖವನ್ನು ಮೇಲಿನ ಮೇಲೆ ತಿಳಿಸುತ್ತೇವೆ. ಆ ಮುದುಕಿ ಹೇಳಿದವ, ಅಜ್ಜಿ ಕಳ್ಕೊಂಡಿರೋದಲ್ಲೇ ಹುಡುಗ ಹತ್ತಿರೋದು ಇಲ್ಲಿ. ಹೆಂಗೋ ಹಂಗೆ ನಾವು ಅರ್ಥಾತ್ ಸಮಾಧಾನ, ಸುಖ, ಶಾಂತಿ, ಆನಂದ, ತೃಪ್ತಿ ಎಲ್ಲಿ ಕಳ್ಕೊಂಡಿವಿ ಅಂದ್ರೆ ಆ ದೇವಿ ಒಳಗೆ ಕಳ್ಕೊಂಡ್ವಿ. ಆ ದೇವಿ ಒಳಗದ ಅದ ದೇವಿ ನಮ್ಮ ಹೃದಯದಲ್ಲಿನೂ ಸಹಿತ ಆತ್ಮರೂಪದಿಂದ ಇದ್ದ. ಎಲ್ಲ ಪರಮಾತ್ಮ ಸ್ವರೂಪೇನವರು ನಮ್ಮಲ್ಲಿ ಆತ್ಮರೂಪದಿಂದ ಇದ್ದಾರೆ. ನಾವು ಒಳಗೆ ಹುಡುಕಬೇಕು. ಅದು ನಮಗೆ ಒಳಗೆ ಹುಡುಕ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ರು ಅಂದ್ರೆ, ನೀವು ಅದ ಪರಮಾತ್ಮನನ್ನು ಒಂದು ಮೂರ್ತಿಯಲ್ಲಿ ನೀವೇನು ಮಾಡ್ರಿ ಅಂದ್ರೆ ಕಲ್ಪನಾ ಮಾಡ್ರಿ, ಭಾವನಾ ಮಾಡ್ರಿ. ಮತ್ತು ಅಷ್ಟು ಅನಂತ ಕೋಟಿ ಬ್ರಹ್ಮಾಂಡವನ್ನು ವ್ಯಾಪಿಸಿರ್ತಕ್ಕಂಥ ಭಗವಂತ ಈ ಮೂರ್ತಿ ಒಳಗೆ ಹೆಂಗರಿ ಹುಡ್ಕೋದು ನಾವು? ಈ ಮೂರ್ತಿ ಒಳಗೆ ಹೆಂಗೆ ಬರ್ತದೆ?
ಈ ಮೂರ್ತಿ ಒಳಗೆ ನಮಗೆ ತಲ್ಲಿಕ್ಕೆ ಬರ್ತದೆ. ಹೆಂಗ ಅಂದ್ರ ಈಗ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನಾ ಮಾಡ್ತೀವಿ. ಅದು ಬಣ್ಣ ಗಿಣ್ಣ ಆಗಿ ಬಂದ ದಾಮೋದರವನ್ನು ಪ್ರಾಣ ಪ್ರತಿಷ್ಠಾಪನಾ ಮಾಡ್ತೀವಿ. ಅಂದ್ರೆ ಅವರೆಲ್ಲ ಮಂತ್ರ ಹೋಮ ಹವನ ಮಾಡಿ ಅದ್ರೊಳಗೆ ಏನ್ ಮಾಡ್ತಾರೆ, ಚೈತನ್ಯವನ್ನು ತುಂಬ್ತಾರೆ. ಇದ್ರಾಗಿನ ಚೈತನ್ಯ ತಕ್ಕೊಂಡು ಈಗ ಅದಕ್ಕೆ ಎರಡು ಬಿಂದಿಗೆ ಒಳಗೆ ಹಾಕಿಟ್ಟಾರ ನೋಡಿ. ಅವೆರಡೂ ಈಗ ದೇವಿ ಸ್ವರೂಪ. ಅವು ಆ ಒಂದು ಜಲವನ್ನ ಇನ್ನು ಹೊಸದಾಗಿ ಪ್ರತಿಷ್ಠಾಪನೆ ಮಾಡೋ ಮೂರ್ತಿ ಮೇಲೆ ಹಾಕಿದ್ವಿ ಅಂದ್ರೆ ಮಂತ್ರ ಹೇಳ್ಕೋತ ಆ ಮೂರ್ತಿಯ ಚೈತನ್ಯ ಬರ್ತದೆ. ಮತ್ತು ವಿಶ್ವವ್ಯಾಪಿ ಪರಮಾತ್ಮ ಮೂರ್ತಿ ಒಳಗೆ ಹೆಂಗ್ ಬರ್ತಾರೆ, ಮೂರ್ತಿ ಒಳಗೆ ಬಂದ್ರೆ ಆ ಮೂರ್ತಿ ಒಳಗೆ ಏನ್ ವಿಶೇಷ ಆಗ್ತದೆ. ಈಗ ನೋಡ್ರಿ, ಟ್ರ್ಯಾಕ್ಟರ್ ಟೈರ್ ಇರ್ತಾವ, ಪಂಕ್ಚರ್ ಆಗ್ಯದ, ಹವಾ ಹೋಗಿರೋದ್ರ. ನೀವು ಆ ಹವಾ ಹೋದ ಗಾಲಿ ಕಟ್ಕೊಂಡು ಅಡ್ಡಾಡಿದ್ರೆ ಆಗ್ತಾ ಇದ್ವಿ. ಅದ್ರೊಳಗೆ ಈ ಹೊರಗೇನು ಹವಾ ತುಂಬೇದು, ಆ ಹವಾ ನೀವು ಅದ್ರೊಳಗೆ ತುಂಬಿದ್ರೆ ಅದು ಎಷ್ಟು ಬೇಕಾದಷ್ಟು ಭಾರ ಬರ್ತದೆ. ಈ ಟ್ರಕ್ನ ನೋಡ್ರಿ, 30 ಟನ್ನು 40 ಟನ್ನು ಹಾಕ್ತಾರೆ. ಈ ಹವಾದಲ್ಲಿ ಎಷ್ಟು ಶಕ್ತಿ ಅದ ಅನ್ನೋದು ಅಲ್ಲಿ ಗೊತ್ತಾಗ್ತದೆ. ಆ ಹವಾ ಏನದ ನಾವು ಟ್ಯೂಬ್ನಲ್ಲಿ ತುಂಬಿ ಟೈರ್ದಾಗ ಹಾಕಿದ್ವಿ ಅಂದ್ರೆ ಆ ಟೈರ್ ಏನ್ ಮಾಡ್ತಾವಂದ್ರೆ ಎಂತ 20 ಟನ್ ಗಟ್ಟಲೆ ಭಾರ ಬರ್ತವೆ. ಹೆಂಗೋ ಹಂಗೆ ನಾವು ಮಂತ್ರದಿಂದ, ವೇದ ಮಂತ್ರಗಳಿಂದ ಹೋಮ ಹವನ ಮಾಡಿ, ಪೂಜಾ ಪಾಠ ಮಾಡಿ, ಈ ಸಂಪೂರ್ಣ ಬ್ರಹ್ಮಾಂಡವನ್ನು ವ್ಯಾಪಿಸಿರ್ತಕ್ಕಂಥ ಪರಮಾತ್ಮನನ್ನ ನಿರ್ಗುಣ ನಿರಾಕಾರನಾಗಿರುವವನನ್ನ ಆ ಮೂರ್ತಿ ಒಳಗೆ ಹಾಕಿಬಿಟ್ಟು ಮೂರ್ತಿ ಒಳಗೆ ಸಾಮರ್ಥ್ಯ ತೇಜ ಬರ್ತದೆ. ಅವಾಗ ಆ ಮೂರ್ತಿ ಏನ್ ಮಾಡ್ತಾರೆ, ಯಾರು ಅತ್ಯಂತ ಭಕ್ತಿ ಭಾವದಿಂದ ತಮ್ಮ ಕಡೆಗೆ ಬರ್ತಾರೆ ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಭಗವಂತ ಅಂತ ಇಂಗ್ಲಿಷ್ ನಮ್ಮ ಕಡೆ ಹೇಳಾದ್ರೆ, ಯು ಲುಕ್ ಮಿ ಐ ಲುಕ್ ಯು. ನೀ ನನ್ನ ಕಡೆ ನೋಡು ಅಂದ್ರೆ ನಾನು ನಿನ್ನ ಕಡೆ ನೋಡ್ತೀನಿ. ಆದ್ರೆ ನಮ್ಮದು ಎಂಥ ಅಜ್ಞಾನ, ನಮ್ಗೆ ಅವನ ಕಡೆ ಲಕ್ಷ್ಯ ಇಲ್ಲೇ ಇಲ್ಲ. ಮತ್ತು ಮುಂಜಾನೆ ಸಂತಂಕ ಪ್ರಪಂಚದ ಕಡೆಗೆ ಲಕ್ಷ್ಯ. ಮತ್ತು ಪ್ರಪಂಚ ಮಾಡ್ಬೇಕಲ್ರಿ, ಮತ್ತು ಲಕ್ಷ್ಯ ಕೊಡದೇ ಇದ್ರೆ ಹೆಂಗ ಅಲ್ರಿ? ಯಾವ ಭಗವಂತ ನಮ್ಮನ್ನ ಖರೇ ಸುಖವಾಗಿರ್ತಾನೋ ಆ ಭಗವಂತನ ಕಡೆಗೆ ಸ್ವಲ್ಪನೇ ಲಕ್ಷ್ಯ ಕೊಡ್ಬೇಕಿಲ್ಲ. ನಾವು 24 ತಾಸಿನಾಗ 23 ತಾಸು ಪ್ರಪಂಚ ಮಾಡಪ್ಪ, 1 ತಾಸು ಆ ದೇವ್ರ ಕಡೆಗೆ. ಯಾವ ದೇವ್ರು ನಮ್ಮನ್ನು ಹುಟ್ಟಿಸ್ಯಾನ, ಯಾವ ದೇವ್ರು ನಮ್ಮನ್ನು ಬೆಳೆಸ್ಯಾನ, ಯಾವ ಜಗನ್ಮಾತ ನಮ್ಮನ್ನು ಸಂರಕ್ಷಣೆ ಮಾಡ್ತಾ, ಇಡೀ ಊರು ಸಂರಕ್ಷಣೆ ಮಾಡೋ ಜವಾಬ್ದಾರಿ ಆಕಿ. ಗ್ರಾಮ ದೇವತಾ ಅಂತ ಅದಕ್ಕೆ. ಆದ್ದರಿಂದ ಆ ಗ್ರಾಮ ದೇವತೆ ಊರಲ್ಲಿ ಇದ್ದು ನಾವು ಮಂದಿರ ಹಿಂದೆ ಕಟ್ಟಿರೋ ಗುಡಿ ನೋಡಿ ನಮಗೆ ಬಹಳ ಸಂತೋಷ. ನಮ್ಮ ಮನೆಯ ಚಂದ ಕಟ್ಕೋತೀವಿ ನಾವು. ದೇವರ ಗುಡಿ ಅಂದ್ಕೊಳ್ಳೆ ಲಕ್ಷ್ಯ ಕೊಡುದಿಲ್ಲ. ಅದು ನೀವೆಲ್ಲರೂ ಸಣ್ಣ ಇದು ಗ್ರಾಮ ಆಗಿದ್ರು ನೀವೆಲ್ಲರೂ ಎಷ್ಟೊಂದು ಅಗದಿ ಚಂದ ಗಟ್ಟಿಮುಟ್ಟಿ ಆಗಿರೋ ದೇವಸ್ಥಾನ ಕಟ್ಟಿದ್ರಿ. ಇನ್ನು ನಾಳೆ ಆ ದೇವಿ ಪ್ರತಿಷ್ಠಾಪನೆ ಆಯಿತು ಅಂದ್ರೆ ಆಕಿ ನಮ್ಮದೆಲ್ಲ ಯೋಗಕ್ಷೇಮ ನೋಡ್ತಾರೆ. ಆದ್ರೆ ನಾವು ಆಕಿಗೆ ನಡ್ಕೋಬೇಕು. ಶುಕ್ರವಾರ ಮಂಗಳವಾರರೇ ಹೋಗಿ ಆಕಿ ದರ್ಶನ ಮಾಡಬೇಕು, ನಮಸ್ಕಾರ ಮಾಡಬೇಕು. ಯಾವುದೋ ದೊಡ್ಡ ಸಾಹೇಬ್ನಿಂದ ನಮ್ಮ ಕೆಲಸ ಆಗಬೇಕಾಗಿರ್ತದೆ. ನಾವು ಮನೆಗೆ ಅರ್ಥಾಗ್ತೀವಿಲ್ರಿ, ಬರೇ ಒಂದು ಸಹಿ ಸಲುವಾಗಿ. ಅವ್ನು ಸಹಿ ಮಾಡಿದ್ರೆ ನಮ್ಮ ನೌಕರಿ ಹತ್ತೋದಿರ್ತದೆ. ಅವನ ಮನೆಯ ಕಸ ಹುಡುಕ್ತೀವಿ, ಅವನ ಮನಸ್ಸು ಪ್ರಸನ್ನಗೊಳಿಸುವ ಸಲುವಾಗಿ ಅವನ ಮಕ್ಕಳನ್ನ ಕರ್ಕೊಂಡು ಅಡ್ಡಾಡ್ತೀವಿ. ಅವ್ರ ಕುಂಡಿ ವಾರಿಸ್ತೀವಿ, ತೊಳಿತೀವಿ. ಅವ್ರ ಮನ್ಯಾಗ ಏನ್ ಬೇಕಾಲ್ಲ ಮಾಡ್ಬೇಕಾದ್ರೆ ಒಂದು ಸಹಿ ಬೇಕಾಗಿರ್ತದೆ. ಹಂಗೆ ಆಕಿದೊಂದು ಕೃಪಾ ಆಗಬೇಕು ಅಂದ್ರೆ ಇಡೀ ಬ್ರಹ್ಮಾಂಡ ನೋಡ್ಕೊಳ್ಳೋ ಸಾಹೇಬಳು ಆಕಿ. ಆಕಿ ಕೃಪಾ ಆಗ್ಬೇಕು, ಆಕಿ ಸಹಿ ಆಗ್ಬೇಕು ಅಂದ್ರೆ ನಾವು ಒಬ್ಬ ಸ್ವಾಟ್ ಸಾಹೇಬನ ಮನ್ಯಾಗ ಇಷ್ಟೆಲ್ಲ ಮಾಡ್ತೀವಿ. ಒಂದು ಸಹಿ ಸಲುವಾಗಿ ಒಂದು 10,000 ರೂಪಾಯಿ ಪಗಾರದ ನೌಕರಿ ಸಲುವಾಗಿ. ಹಂಗಿದ್ದಾಗ ಆ ದೇವಿಯನ್ನು ಸಂತುಷ್ಟಗೊಳಿಸಿದ್ರೆ ನಮಗೆ ಈ ಜಗತ್ತಿನಲ್ಲಿ ಏನೂ ಕಡಿಮೆ ಇಲ್ಲ. ಮತ್ತು ನಾವಲ್ಲಿ ಹೆಬ್ಬಳ್ಳಿಯಾಗ 10 ಗುಡಿ ಕಟ್ಸಿದ್ವಿ. 10 ಗುಡಿ ಪೂಜೆ ಪುನಸ್ಕಾರ ಎಲ್ಲ ನಡೆದ. ಎಲ್ಲೆಲ್ಲೋ ಗುಡಿ ಕಟ್ಟಿಸಕತ್ತೀವಿ. ಧಾರವಾಡದಾಗ ಕಟ್ಟಿಸಕತ್ತೀವಿ, ಅಲ್ಲಿ ಎಲ್ಲೇ ಭಕ್ತ ಮಹಾರಾಜರ ಗುಡಿ ಎಲ್ಲ ಕಡೆಗೆ ಆಗಲಿ ಅಂತ.
ಆ ದೇವಸ್ಥಾನಗಳು ಎಷ್ಟು ಹೆಚ್ಚಿಗೆ ಇರ್ತಾವ ಊರಾಗ ಅಷ್ಟು ಆ ಊರು ಸುಖಿ ಇರ್ತದೆ. ದೇವಸ್ಥಾನದ ಹೆಂಗದ, ನಿನ್ನೆ ಅಲ್ಲಿ ನಾವು ದೇವಿ ಕೊಪ್ಪಕ್ಕೆ ಹೋಗಿದ್ವಿ, ಕಳಸಾರೋಹಣ ಇತ್ತು, ಮತ್ತೊಂದು ಈಶ್ವರ ಕಲ್ಮೇಶ್ವರ ಪ್ರತಿಷ್ಠಾಪನಾ ಇತ್ತು. ಹೋಗಿ ಇವರ ಭಕ್ತರು ಬಂದಿದ್ರು, ನಾವು ಹೋಗಿ ಮಾಡ್ಕೊಂಡ್ ಬಂದ್ವಿ. ಇವೊಬ್ಬ ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದು ದೊಡ್ಡ ಮನೆ ಕಟ್ಸೋಣ ಅಂತ ತಿಳ್ಕೊಡ್ರಿ. ಒಂದ್ ದಿವಸ ರಸ್ತೆದ ಹೊಂಟಿದ್ವಿ, ಧೋ 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 ಮಳೆ ಬರ್ಲಿಕ್ಕೆ ಪಟ್ನ ನೋಡಿದ್ವಿ, ಬಾಗಿಲು ತೆಗೆದಿತ್ತು, ದೊಡ್ಡ ಬಾಗಿಲ, ದೌರಂತ ಮನಿ, ಬಡ ಬಡ ಒಳಗೆ ಹೋಗಿ ಕೂತ್ವಿ. ಯಾರು ಇದ್ದಿದ್ದಿಲ್ಲ ಪಡ್ಸದಾಗ, ಅಲ್ಲೇ ಸ್ವಲ್ಪ ಸೋಫಾದ ಮೇಲೆ ಕೂತ್ವಿ. ಅಷ್ಟೊತ್ತಿಗೆ ಯಜಮಾನ ಬಂದ, ದೊಡ್ಡ ಮನೆ ಕಟ್ಸಿದ, ವಾಸ್ತು ಶಾಂತಿ ಮಾಡಿದ, ಗೃಹ ಪ್ರವೇಶ ಉದ್ಘಾಟನೆ ಮಾಡಿದ, ಸಾವಿರಾರು ಮಂದಿ ಊಟಕ್ಕೆ ಹಾಕಿದ. ಮರುದಿವಸದಿಂದ ಆ ಮನೆಯಾಗಿದ್ದವ್ರು ಎಷ್ಟು ಹಮ್ದು ಹಮಾರಿದ್ದು 4 ಮಂದಿ. ಭಾಳ ಕಸ ಹುಡ್ಗವ, ಬಾಂಡಿ ತೊಳೆಯವರು ಇರ್ತಾರೆ ಅಷ್ಟೇ. ಅವರು ಬಂದು ಹೋಗಿ ಮಾಡ್ತಾರೆ. ಬಡ ಬಡ ಒಳಗೆ ಹೋಗಿ ಕೂತ್ವಿ. ಯಜಮಾನ ಬಂದ, ಇಲ್ಲಾಕೆ ಕೂತಿದೆ? ಇಲ್ರಿ ಮಳೆ ನೋಡ್ರಿ ಅಷ್ಟು ಜೋರ್ಲೆ ಬಂದಿರ್ತದ, ಮನೆಗೆ ಹೊಂಟಿದ್ವಿ, ಒಂದು 10 ನಿಮಿಷ ಕೂತು ಆಮೇಲೆ ಮಳೆ ನಿಂತ್ಕೊಳತ್ತು, ನಡ್ರಿ ಹೊರಗೆ ಏನಂತ ತಿಳ್ಕೊಂಡ್ರಿ ಅಂತ ನಿಂತ್ರಿ. ಸುಮ್ಮನೆ ಹೊರಗೆ ನಡ್ರಿ, ಮಳೆ ಅದ ರೀ, ಇದು ನಾ ಏನು ಮಾಡಲಿ, ಅದಕ್ಕೆ ಮಳೆ ಇದ್ರೆ ಸುಮ್ಮನೆ ಹೊರಗೆ ಹೋಗ್ರಿ. ಇಲ್ರಿ ನಾವು ನಿಮ್ಮ ಇಲ್ಲಿ ಏನಿದೆ ಎದಕ್ಕೂ ಕೈ ಹಚ್ಚೋದಿಲ್ಲ, ಏನೂ ತಗೊಳ್ಳೋದಿಲ್ಲ, ಅದೆಲ್ಲ ಏನು ಹೇಳಬೇಡ್ರಿ, ಸರಳ ಹೊರಗೆ ನಡೀತಿರೋ ಏನು ಪೊಲೀಸರನ್ನ ಕರೀಬೇಡ್ರಿ. ಇಲ್ಲಿ ದ್ಯಾಮವ್ವ ಗುಡ್ಯಾಗ ಬಂದು ಕೂತ್ರಿ. ಮನ್ಯಾಗ ಗಂಡ ಹೆಂಡತಿ ಜಗಳ ಆಯ್ತು, ಹೆಂಡತಿ ಜೋರು ಮಾಡಿದ್ರು, ಗಂಡ ಸಟ್ಕೊಂಡು ಬಂದು ಇಲ್ಲಿ ಕೂತ. ದ್ಯಾಮವ್ವ ಅಂತ ಹೊರಗೆ ಹೋಗಂತ. ಮನಸ್ಸಿಗೆ ಸಮಾಧಾನ ಇಲ್ಲ, ತ್ರಾಸ ಆಗ್ತದೆ. ಇಲ್ಲಿ ಬಂದು ಕೂಡ್ರಲ್ಲ, ಮನಸ್ಸಿಗೆ ಎಷ್ಟು ಸಮಾಧಾನ ಆಗ್ತದೆ. ಯಾರ್ದಾರ ಮನೆಗೆ ಹೋಗಿ ಕೂತು ಸಮಾಧಾನ ಆಗ್ತದೆ. ಅವ್ರು ತಮ್ಮದ ಹೇಳಿ ಶುರು ಮಾಡಿಬಿಡ್ತಾರೆ. ನಮ್ಮದು ಸಮಾಧಾನ ಕೆಲಿಸಿ ತಮ್ಮದು ಸಮಾಧಾನ ಕೆಲಿಸಿಕೊಂಡು ಆದ್ರೆ ಆ ಪರಮಾತ್ಮನ ಮಂದಿರದಲ್ಲಿ, ಗಣಪತಿ ಮಂದಿರ ಎಂಥ ಬಹಳ ನಮಗೆ ಮನಸ್ಸಿದೆ, ಎಂಥ ಭವ್ಯ ಆ ಪರಮಾತ್ಮ ಇದ್ದಾನು. ಅವನ ಗುಡ್ಯಾಗ ಹೋಗಿ ಕೂತ್ರೆ ಎಷ್ಟು ಸಮಾಧಾನ ಆಗ್ತದೆ. ಊರಾಗ 10 ಮನೆ ಕಡಿಮೆ ಇರ್ಕೋವಲ್ವ, ಆದ್ರೆ ಗುಡಿ ಇದ್ದಷ್ಟು ಚಲೋ. ಗುಡಿ ಮಾಡುವುದು ಏನದು ಸುಮ್ಮನೆ ಹೆಂಗೋ ಇದು ಅಲ್ಲ, ದುಡ್ಡು ಇದ್ದವ್ರು ಮಾಡ್ತಾರೆ ಅಂತಂದು ಭಾವನಾ ಇದ್ದವ್ರು, ಭಕ್ತಿ ಇದ್ದವ್ರು ಮಾಡ್ತಾರೆ. ಕೋಟ್ಯಾಧೀಶರಿರ್ತಾರೆ, ಏನವ್ರು ಏನಿಲ್ಲ. ಆದ್ರಿಂದ ನೀವೆಲ್ಲರೂ ಕೂಡ ದೇವಿಯ ಮಂದಿರ ಕಟ್ಟಿಸಿದ್ರಿ. ಇವತ್ತು ಕಲಾಕರ್ಷಣ ಹೋಮ ಅಂತ ಆಯ್ತು. ಕಲಾಕರ್ಷಣ ಹೋಮ ಅಂದ್ರೆ ಏನಂದ್ರೆ ಆ ದೇವಿಯೊಳಗಿರ್ತಕ್ಕಂಥ ಶಕ್ತಿಯನ್ನು ತೆಗೆದು ಆ ಕಲಶದಲ್ಲಿಟ್ಟು ಮುಂದೆ ಮತ್ತೆ ದೇವಿಯ ಪ್ರತಿಷ್ಠಾಪನಾದ ಮುಹೂರ್ತ ನೋಡಿ ಇದನ್ನು ಮಾಡಿ ದೊಡ್ಡ ಜಾತ್ರೆ ಮಾಡಿ ಪ್ರತಿಷ್ಠಾಪನೆ ಮಾಡಿದಾಗ ಅದರ ನೀರು ತಂದು ದೇವಿ ಮೇಲೆ ಹಾಕಿದ್ರು ಅಂದ್ರೆ ಪ್ರತಿಷ್ಠಾಪನೆ ಆಯಿತು. ಅವಾಗ ದೇವಿಯೊಳಗೆ ಚೈತನ್ಯ ಬರ್ತದೆ, ಪ್ರೇಮ ಬರ್ತದೆ, ನಿಮ್ಮ ಬಗ್ಗೆ ಅನುಗ್ರಹ ಭಾವನಾ ಬರ್ತದೆ. ತಾಯಿದು ಹೆಂಗಿರ್ತದ, ಹುಡುಗರು ರಾತ್ರಿ ಏನದ ಹುಡುಗರು ಮಲ್ಕೊಂಡಿರ್ತಾರೆ, 4-5 ಮಂದಿ ಮಾತ್ರ ಮಲ್ಕೊಂಡಿರ್ತಾರೆ, ತಾಯಿಗೆ ಹತ್ರ ರಕ್ತ ಎದ್ದು ಕೂಡ್ತಾರೆ. ಅಷ್ಟು ಮಕ್ಕಳು ಮಲ್ಕೊಂಡದ್ದನ್ನು ನೋಡ್ತಾರೆ. ಆಕಿ ಅಂತಃಕರಣದಾಗ ಏನು ಅನ್ನಿಸ್ತದೆ ಮನಸ್ಸಿನಾಗ, ಎಲ್ಲರೇ ಇದ್ರಪ್ಪ ಸುಖವಾಗಿರ್ರಿ ಅಂತ ಇಲ್ರಿ. ಮುಂದೆ ಎಲ್ಲಾರು ಇರ್ಕೋರ್ಬೇಕ, ಸುಖವಾಗಿರ್ರಿ ಅಂತ. ಅಗದಿ ಬಡತನ ಅದ, ಆದರೂ ಸಹಿತ ಏನಂತ ಸುಖವಾಗಿರ್ರಿಪ್ಪ ಸಾಕು. ಹಂಗ ತಾಯಿಯ ಅಪೇಕ್ಷೆ ಏನು ಅಂದ್ರೆ, ನೀವು ಶ್ರೀಮಂತರಿರ್ಬೋದು, ನೀವು ಬಡವರಿರ್ಬೋದು, ನೀವು ಸುಶಿಕ್ಷಿತಿರ್ಬೋದು, ನೀವು ಅಶಿಕ್ಷಿತಿರ್ಬೋದು, ಆರಾಮ್ ಆ ಜಗನ್ಮಾತೆ ಭಾವನಾ ಹೆಂಗಿರ್ತಂದ್ರೆ ಸುಖವಾಗಿರುತ್ತೆ. ಎಲ್ಲ ನಾವು ಅದಕ್ಕೆ ಸ್ಥಾಪನಾ ಮಾಡಬೇಕು, ಪೂಜೆ ಮಾಡಬೇಕು, ಆ ಪ್ರಕಾರ ನಡ್ಕೋಬೇಕು, ಭಕ್ತಿ ಮಾಡಬೇಕು. ಅಂದ್ರೆ ಊರು ಸುಖವಾಗಿರ್ತದೆ, ಸಮೃದ್ಧವಾಗಿರ್ತದೆ. ಮಳೆ ಬೆಳೆ ಇತ್ಯಾದಿಗಳೆಲ್ಲ ಸಮೃದ್ಧವಾಗಿರ್ತವೆ. ನೀವೆಲ್ಲರೂ ಇಷ್ಟೊಂದು ಉತ್ಸಾಹದಿಂದ ಬಂದ್ರಿ, ಮಾಡಿದ್ರಿ, ನಮಗೆ ನಿಜವಾಗಿ ಭಾಳ ಸಂತೋಷ ಆಯಿತು. ಆ ದೇವಸ್ಥಾನದ್ದು ಮತ್ತು ಈ ದೇವಿಯ ಒಂದು ಅಲಂಕಾರ ಏನಾಗಬೇಕಾಗಿದೆ ನಾವು ಬಣ್ಣ ಇತ್ಯಾದಿಗಳಿಂದ
ಅದೆಲ್ಲ ಆದ ಬಳಿಕ ಮತ್ತೊಂದು ಮುಹೂರ್ತ ನೋಡಿ ಇವರೆಲ್ಲ ಬಂದು ಭೇಟಿಯಾಗಿದ್ರು. ಅವ್ರಿಗೆ ಹೇಳಿಲ್ಲ. ಆಮೇಲೆ ಒಂದು ಮುಹೂರ್ತ ನೋಡಿ ಪದ್ಧತಿ ಪ್ರಕಾರ ಜಾತ್ರೆ ಮಾಡೋಣಂತೆ, ಸಾಕಷ್ಟು ಅನ್ನದಾನ ಮಾಡೋಣ, ಸತ್ಸಂಗ ಮಾಡೋಣ, ಅನೇಕರ ಪ್ರವಚನ ಕೇಳೋಣಂತೆ. ಈ ರೀತಿಯಾಗಿ ಮಾಡಿ ಆ ದೇವಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ಎಲ್ಲರೂ ಆ ಜಗದಂಬ ನಡ್ಕೊಡ್ರಿ. ಆ ಗಣಪತಿಗೆ ಆಯ್ತು ಮತ್ತು ನಿಮ್ಮೂರಾಗ ಯಾವ್ಯಾವ ದೇವರವ ಎಲ್ಲ ದೇವರಿಗೆ ನಡ್ಕೊಂಡು ಅವಳ ಅನುಗ್ರಹದಿಂದ ನಾವೆಲ್ಲರೂ ಸುಖವಾಗಿದ್ದು ಆ ಜಗನ್ಮಾತೆಯಲ್ಲಿ ನಾವು ಪ್ರಾರ್ಥನೆ ಮಾಡೋದೇನು ಅಂದ್ರೆ ಅವಳು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ಅವಳ ನಾಮಸ್ಮರಣೆಯಲ್ಲಿ ನಮಗೆ ಪ್ರೇಮ ಮತ್ತು ಸದ್ಗುರುಗಳ ವಿಷಯದಲ್ಲಿ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ಗುರು.